ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಸ್ವಪ್ನ ಉತ್ತರ ಕರ್ನಾಟಕ ವ್ಲಾಗ್ಸ್ಗೆ ಸ್ವಾಗತ. ಹಾಗೆ ಇದು ನಂದು ಸೋಮವಾರದ ಈವ್ನಿಂಗ್ ಟು ನೈಟ್ ರೊಟೀನ್ ಆಗಿರುತ್ತೆ. ನನ್ನ ಮಗಳು ಸಾಯಂಕಾಲ ಮಲ್ಕೊಂಡಿದ್ಲು. ಎದ್ದ ತಕ್ಷಣವೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಅವಳು ಮಲ್ಕೊಂಡಿದ್ಲು, ಆವಾಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ಅಷ್ಟರಲ್ಲಿ ನನ್ನ ಕೆಲಸ ಇತ್ತು ಭಾಳ. ಇವತ್ತು ಮಾಡೋಕ್ಕೆ ಬಿಟ್ಟಿರಲಿಲ್ಲ ಬೆಳಗ್ಗೆಯಿಂದ. ಹಾಗಾಗಿ ಮಲ್ಕೊಂಡಾಗ ಕೆಲಸ ಮಾಡಿಬಿಟ್ಟೆ. ಅವಳು ಎದ್ದ ತಕ್ಷಣವೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು. ಅವಳು ಮಲಗಿದ್ಲು. ನಾನು ಯಾವಾಗಲೂ ಸಾಯಂಕಾಲ ಮಲಗಿಸ್ತಾ ಇರಲಿಲ್ಲ. ಇವಾಗ ಯಾಕೆ ಮಲಗಿದಾಳೆ ಅಂದರೆ ಅವಳಿಗೆ ನೆಗಡಿ ಆಗಿದೆ. ಒಂದು ವಾರ ಆಯಿತು. ಮೂಗೆಲ್ಲ ಬ್ಲಾಕ್ ಆಗಿ ನೈಟು ನಿದ್ದೆನೇ ಆಗ್ತಾಯಿಲ್ಲ ಅವಳಿಗೆ. ಹಂಗಾಗಿ ಅವಳು ಯಾವಾಗ ಮಲಗ್ತಾಳೆ ಯಾವಾಗ ಕೈ ಬಿಟ್ಟಿದ್ದೀನಿ ನಾನು ಇವಾಗ. ಅವಳೊಂದು ಹುಷಾರಾದರೆ ಸಾಕು, ನಿದ್ದೆ ಚೆನ್ನಾಗಾದರೆ ಸಾಕು. ಹಂಗಾಗಿ ಕಿರಿಕಿರಿ ಮಾಡ್ತಾಯಿದ್ದಾಳೆ ಜಾಸ್ತಿ. ಹಂಗಾಗಿ ಹೇಳೋ ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಕೆಲಸ ಮಾಡಿಕೊಂಡೆ. ಹಾಗೆ ಕೆಲಸ ಮಾಡಿ ಅವಳು ಎದ್ಮೇಲೆ ನಾನು ಮುಖ ತೊಳೆದು ಅವಳಿಗೂ ಮುಖ ತೊಳೆಸಿ ದೇವ್ರ ಮುಂದೆ ದೀಪ ಹಚ್ಚಿ ಪಪ್ಪಾಯ ತಂದಿದ್ನಲ್ಲ ಅದನ್ನ ಹೆಚ್ಚಿಕೊಟ್ಟೆ. ಅವಳು ತಿಂದಳು, ನಾನು ತಿಂದ್ಬಿಟ್ಟು ಕೆಳಗಡೆ ಮೆಡಿಕಲ್ ಶಾಪಿಗೆ ಅಂತ ಹೋಗಿದ್ದೆ. ಯಾಕಂದರೆ ಟೂತ್ ಬ್ರಷು ತರಕ್ಕೆ ಹೋಗಿದ್ದೆ ನನ್ನ ಮಗಳಿಗೆ ಅಂತಂದು. ಮಕ್ಕಳಿಗೆ ಬೇರೆನೇ ಇರುತ್ತೆ. ಹಂಗಾಗಿ ಅವ್ರಿಗೆ ಏಜ್ ಮೇಲೆ ಬ್ರಷು ಪೇಸ್ಟು ಸಿಗುತ್ತಾ ಇರುತ್ತೆ. ಆನ್ಲೈನಲ್ಲಿ ಸಿಗುತ್ತೆ, ಹಾಗೆ ಮೆಡಿಕಲ್ ಶಾಪಲ್ಲಿನೂ ಸಿಗುತ್ತೆ. ನಾನು ಸರ್ಚ್ ಮಾಡಿಬಿಟ್ಟು ಚಿಕೋ ಬ್ರ್ಯಾಂಡ್ದು ಚೆನ್ನಾಗಿದೆ ಅಂತ ಗೊತ್ತಾಯಿತು. ಹಂಗಾಗಿ ಇದು ಫ್ಲೇವರು ಫ್ರೂಟ್ಸದ್ದು ಇರುತ್ತೆ. ನಮ್ಮದೇ ಯೂಸ್ ಮಾಡೋದ್ರಿಂದ ಅವರಿಗೆ ಹೊಟ್ಟೆಲೋಗಿ ಹೊಟ್ಟೆ ಪ್ರಾಬ್ಲಮ್ಮು ಆಗುತ್ತೆ. ಹಂಗಾಗಿ ಅವರು ತಿಂತಾರೆ, ನುಂಗ್ತಾರೆ, ಉಗುಳೋಕ್ಕೆ ಬರ್ತಾ ಇರಲ್ಲ ಇನ್ನು. ಹಾಗಾಗಿ ನಾನು ಮಕ್ಕಳದೇ ತೊಗೊಂಡು ಬಂದು ಯೂಸ್ ಮಾಡೋಣ ಅಂತ ತೊಗೊಂಡು ಬರೋಕ್ಕೆ ಹೋಗಿದ್ದೆ. ಬ್ರಷು 2 ತಿಂಗಳಾಗಿತ್ತು. ಹಾಗಾಗಿ ಇದು ಹೊಸದಂತ ತೊಗೊಂಡು ಬಂದು ಹೋಗಿ ಹಾಗೆ ಕುಕ್ಕರಿಗೆ ನಾನು ಅಲಸಂದಿ ಕಾಳು ಮತ್ತು ಅನ್ನ ಇಟ್ಟಿದ್ದೆ. ಅನ್ನನೂ ಆಗಿತ್ತು, ಅಲಸಂದಿ ಬೇಳೆನೂ ಕುದ್ದಿದ್ದು. ಇದನ್ನ ನಾನೀಗ ಅಲಸಂದಿ ಕಾಳು ಪಲ್ಯ ಮಾಡ್ತಾಯಿದ್ದೀನಿ ನೈಟ್ಗೆ ಊಟಕ್ಕೆ ಅಂತ. ಇವಾಗ ನಾನು ಒಂದು ಅರ್ಧ ಇಂಚಷ್ಟು ಚಕ್ಕೆ ಮತ್ತು ಒಂದು 5 ರಿಂದ 6 ಬೆಳ್ಳುಳ್ಳಿ ಹಾಕ್ಕೊಂಡ್ಬಿಟ್ಟು ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ, ಟೊಮೆಟೊ, ಕರಿಬೇವು, ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿದ ಮೇಲೆ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಕೊಡಬೇಕು. ಸ್ಟಾರ್ಟಿಂಗಲ್ಲೇ ನೀವು ಎಣ್ಣೆ ಹಾಕಿದ ಮೇಲೆ ಜೀರಿಗೆ ಸಾಸಿವೆ ಇಲ್ಲ ಅಂದರೆ ಎಲ್ಲ ಅಡುಗೆನೂ ಟೇಸ್ಟೇ ಬರಲ್ಲ. ಹಾಗಾಗಿ ಆಮೇಲೆ ಬೆಳ್ಳುಳ್ಳಿ ಮತ್ತು ಚಕ್ಕೆನ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಕರಿಬೇವು ಹಾಕ್ಕೋತಾ ಇದ್ದೀನಿ. ಹಾಗೆ ಈರುಳ್ಳಿನೂ ಹಾಕ್ಕೊಂಡ್ಬಿಟ್ಟು ಮತ್ತು ಟೊಮೆಟೊನೂ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನಿಮಗೆ ಉಪ್ಪು ಬೇಳೆಯಲ್ಲಿ ಅಂದರೆ ಕಾಳು ಕುದಿಸೋಕೆ ಇಟ್ಟಿರ್ತೀವಲ್ಲ ಅದ್ರಾಗ ಹಾಕ್ಕೊಳ್ಳಿಲ್ಲ ಅಂದರೆ ಇದಕ್ಕೆ ಹೆಚ್ಚು ಹಾಕ್ಕೊಳ್ರಿ, ಇಲ್ಲ ಅಂದರೆ ನೋಡ್ಕೊಂಡು ಹಾಕ್ಕೊಳ್ರಿ. ಹಾಗೆ ಕೊತ್ತಂಬರಿನ ಒಂದು ಸ್ವಲ್ಪ ಅದರಲ್ಲೇ ಹಾಕಿಬಿಟ್ಟು ಲಾಸ್ಟಲ್ಲಿ ಹಾಕಿ ಅರಿಶಿನ ಮತ್ತು ಗರಂ ಮಸಾಲ ಒಂದು 2 ಸ್ಪೂನಷ್ಟು ಖಾರದ ಪುಡಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದಮೇಲೆ ನೀವು ಕಟ್ಟು ಮತ್ತು ಬೇಳೆನ ಎರಡನ್ನೂ ಹಾಕ್ಕೋಬೋದು. ಇಲ್ಲಿ ಅಲಸಂದಿ ಕಾಳು ಮತ್ತು ಕಟ್ಟು ಅಂದರೆ ಅದಕ್ಕೆ ನೀರು ಇರುತ್ತಲ್ಲ ಅದು ಕೂಡ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕು. ಸಪ್ರೇಟಾಗಿ ನೀರು ಹಾಕ್ಕೊತಾ ಇಲ್ಲ ನಾನು. ಹಾಗೆ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ಆಮೇಲೆ ಇವಾಗ ರುಚಿ ನೋಡಿದ್ದೀನಿ. ಟೇಸ್ಟು ಒಂದು ಸ್ವಲ್ಪ ಉಪ್ಪು ಅದೆಲ್ಲ ಕರೆಕ್ಟಾಗಿತ್ತು, ಖಾರನೂ ಇರಲಿಲ್ಲ, ಕರೆಕ್ಟಾಗಿತ್ತು. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲನ ಯೂಸ್ ಮಾಡೋದ್ರಿಂದ ಅಡುಗೆ ಟೇಸ್ಟೇ ಚೇಂಜ್ ಬರುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿರಿ, ಅಡುಗೆಯಲ್ಲಿ ಬೆಲ್ಲ ಯೂಸ್ ಮಾಡಿ ನೋಡಿ. ಹಾಗೆ ಇವಾಗ ಶೇಂಗಾ ಪುಡಿನೂ ಹಾಕ್ಕೊಂಡ್ಬಿಟ್ಟು ಇವಾಗ ಪಲ್ಯ ಕೂಡ ರೆಡಿ ಆಯಿತು. ಅಷ್ಟರಲ್ಲೇ ನಾನು ಅಡುಗೆ ಮಾಡೋಷ್ಟರಲ್ಲಿ ನಮ್ಮ ಯಜಮಾನ್ರು ಕೂಡ ಬಂದರು ಡ್ಯೂಟಿ ಮುಗಿಸ್ಕೊಂಡು ನೈಟು. ನಾನು ಒಳಗಡೆ ಹಾಸಿಗೆಯನ್ನೆಲ್ಲ ತೆಗೆದಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ಅವ್ರು ಬಂದು ಬಾಗಿಲ ಬಡಿತಾಯಿದ್ರು. ಅವರಿಗೆ ಅಪ್ಪಿ ಅಂತ ಇದ್ಲು ನಮ್ಮ ಯಜಮಾನ್ರಿಗೆ. ಅವ್ರು ಬಂದಾದಮೇಲೆ ಅವ್ರಿಗೆ ನಾನು ಅಪ್ಪಿ ಅಂತಲೇ ಕರೆಯೋದು ಯಾವಾಗಲೂ. ಹಂಗಾಗಿ ಅವಳು ಕೂಡ ಅಪ್ಪಿ ಅಂತ ಕರೀತಾಳೆ. ಹಾಗೆ ಅವರು ಬಂದು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಬಂದು ಅವಳ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ. ಯಾಕಂದರೆ ಬೆಳಗ್ಗೆಯಿಂದ ನೈಟ್ವರೆಗೂ ಬರೀ ಹೊರಗಡೆನೇ ಡ್ಯೂಟಿ ಮಾಡ್ತಾರೆ. ಹಂಗೆ ದುಡಿಯೋಕ್ಕಂತ ಹೋಗ್ತಾರೆ. ಬಂದ ತಕ್ಷಣ ಮಕ್ಕಳ ಮುಖ ನೋಡಿದರೆ ಅದು ಒಂಥರ ಸಮಾಧಾನ. ಹೋಗಿದ್ದೆಲ್ಲ ಮರ್ತೋಗ್ತೀವಿ. ಯಾರೇ ಆಗಲಿ ಮಕ್ಕಳಿದ್ರೆ ಮನೆಯಲ್ಲಿ ಬಂದ ತಕ್ಷಣ ಮುಖ ನೋಡಿದ್ರೆ ಎಲ್ಲ ಮರ್ತೋಗೇ ಹೋಗುತ್ತೆ. ಅವರಿಬ್ಬರು ಹಾಗೆ ಆಟ ಆಡ್ತಾ ಕೂತಿದ್ರು. ಊಟ ಮಾಡಿ ಬರ್ರಿ ಅಂತಂದು ಊಟಕ್ಕೆ ಅಂತ ನಾನು ಕಟಕ್ ರೊಟ್ಟಿ ಮತ್ತು ಅಲಸಂದಿ ಕಾಳು ಪಲ್ಯ ಹಚ್ತಾಯಿದ್ದೀನಿ. ಮಕ್ಕಳು ಇರೋ ಮನೆಯಾಗಂತೂ ಅವರಿಗೂ ಟೈಮ್ ಕೊಡೋಕ್ಕಾಗಲ್ಲ, ಕೆಲಸಕ್ಕೂ ಟೈಮ್ ಕೊಡೋಕ್ಕಾಗಲ್ಲ, ಏನೂ ಟೈಮ್ ಕೊಡೋಕ್ಕಾಗಲ್ಲ. ಮೆಂಟಲಿ ಫುಲ್ ವೀಕ್ ಆಗಿಬಿಡ್ತೀವಿ ತಾಯಂದಿರು. ಹಾಗಾಗಿ ನನ್ನ ಮಗಳಿಗೂ ಒಂದು ಸ್ವಲ್ಪ ನೆಗಡಿ ಆಗಿರೋದ್ರಿಂದ ಅವಳಂತೂ ಕೈನೇ ಬಿಡಲಿಲ್ಲ ಇವತ್ತು. ಹಂಗಾಗಿ ಇಷ್ಟೇ ಅಡುಗೆ ಮಾಡಿದೆ, ಅದನ್ನೇ ಕೂಡ ಊಟ ಮಾಡಿದ್ದು ಇವತ್ತು. ಹಾಗೆ ನಾನು ಇವತ್ತು ನಿಮಗೊಂದು ಕಿಚನ್ ಟಿಪ್ಸ್ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಈ ರೀತಿ ಒಲೆ ಇರುತ್ತಲ್ಲ ಅಥವಾ ಸ್ಟೀಲ್ ಒಲೆ ಇರುತ್ತಲ್ಲ ಸ್ಟೋವು, ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂದರೆ, ಇವಾಗ ಎಣ್ಣೆ ಪದಾರ್ಥದ್ದು ಏನಾದರೂ ಎಣ್ಣೆ ಸಿಡ್ದಿರುತ್ತೆ, ಒಗ್ಗರಣೆ ಹಾಕಿರ್ತೀವಿ, ಅದೆಲ್ಲ ಸಿಡಿದ್ಬಿಟ್ಟು ಒಂಥರ ಜಿಡ್ಡು ಹಿಡ್ದಿರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಹೋಗಬೇಕು ಅಂತಂದರೆ ಈ ರೀತಿ ವಿಮ್ ಜೆಲ್ ಸಿಗುತ್ತೆ. ಆ ವಿಮ್ ಜೆಲ್ನ ತೊಗೊಂಡ್ಬಿಟ್ಟು ಆ ಪಾತ್ರೆ ತಿಕ್ಕೋ ನಾರು ಇರುತ್ತಲ್ಲ ಅದ್ರ ಮೇಲೆ ಹಾಕಿ, ಅಂದರೆ ತಂತಿ ಅಲ್ಲ, ಈ ರೀತಿ ನಾರು ಬರುತ್ತಲ್ಲ ಆ ನಾರು ಮೇಲೆ ಈ ವಿಮ್ ಜೆಲ್ನ ಹಾಕಿಬಿಟ್ಟು
ಈ ರೀತಿ ಸ್ಟವ್ನ ಕ್ಲೀನ್ ಮಾಡ್ಕೋಬೇಕು. ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಏನು ನೀರು ಹಾಕೋದಿಲ್ಲ, ಏನೂ ಇಲ್ಲ. ಬರೀ ಒಂದು ಎರಡು ಡ್ರಾಪ್ಸ್ ಅಥವಾ 3 ಡ್ರಾಪ್ಸ್ ಅಷ್ಟು ಹಾಕಿಬಿಟ್ಟು ಆಮೇಲೆ ಹಸಿ ಬಟ್ಟೆಯಲ್ಲಿನೇ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಎಣ್ಣೆ ಜಿಡ್ಡೆಲ್ಲ ಹೋಗಿರುತ್ತೆ. ಹಾಗೆ ನಾನು ಇವತ್ತು ಪಾತ್ರೆ ಕೂಡ ತಿಕ್ಕಿ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಸೋಮವಾರದ್ದು ಈವ್ನಿಂಗ್ ಟು ನೈಟ್ ರೊಟೀನ್ ಇದಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.